मात्रे नमः ओं मातृभ्यो नमः ओं पित्रे नमः ओं पितृभ्यो नमः ओं गुरुभ्यो नमः ओं आचार्येभ्यो नमः ओं महागणपतये नमः ओं कुलदेवता भूदेवी सहित लक्ष्मीनारायणाय नमः ओं उमामहेश्वराभ्यां नमो नमः. ಸಮಸ್ತ ಋಷಿ ಪರಂಪರೆಯನ್ನು ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ಮಿತ್ರರೇ, ತಮಗೆಲ್ಲರಿಗೂ ಕೂಡ ಆಶ್ವಯುಜ ಮಾಸಕ್ಕೆ ಆತ್ಮೀಯ ಸ್ವಾಗತ. ನವರಾತ್ರಿ, ವಿಜಯದಶಮಿ, ನರಕ ಚತುರ್ದಶಿ, ಬಲೀಂದ್ರ ಪೂಜಾ, ವಾಲ್ಮೀಕಿ ಜಯಂತಿ ಎಲ್ಲ ಶುಭ ಪರ್ವಗಳ ಶುಭಾಶಯಗಳು. ಈ ಆಶ್ವಯುಜ ಮಾಸದಲ್ಲಿ ಬುಧ ಮತ್ತು ರವಿಗ್ರಹರಿಂದ ತುಲಾ ಸಂಕ್ರಮಣ 2/10/25 ಬುಧ ಗ್ರಹವು, 17/10/25 ರವಿಗ್ರಹವು ಕನ್ಯಾ ರಾಶಿಯಿಂದ ತುಲಾವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗೆಯೇ ಗುರುಗ್ರಹವು 18/10/25 ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ. ಹಾಗೆಯೇ ಶುಕ್ರ ಗ್ರಹವು 9/10/25 ಸಿಂಹ ರಾಶಿಯಿಂದ ಕನ್ಯಾ ರಾಶಿಯನ್ನು ಪ್ರವೇಶಿಸ್ತಾ ಇದ್ದಾರೆ. ಹಾಗೆಯೇ 7/10/25 ಪೂರ್ಣಿಮಾ ರೇವತಿ ನಕ್ಷತ್ರದಿಂದ ಪ್ರಾರಂಭಗೊಂಡು ಅಶ್ವಿನಿ ನಕ್ಷತ್ರದಲ್ಲಿ ಕೊನೆಗೊಳ್ಳುವ ಪೌರ್ಣಿಮೆ ಆಶ್ವಯುಜ ಮಾಸಕ್ಕೆ ಕಾರಕವಾಗಿ ಮೀನರಾಶಿ ಮತ್ತು ಮೇಷರಾಶಿಯ ಮಧ್ಯಭಾಗದಲ್ಲಿ ಪೌರ್ಣಿಮೆಯ ಸಂಭವ. ಅದೇ ರೀತಿಯಾಗಿ ಅದೇ ದಿನ ಆದಿಕವಿ ವಾಲ್ಮೀಕಿಯ ಜಯಂತಿ ಕೂಡ. ಹಾಗೆಯೇ ಅಮಾವಾಸ್ಯೆಯು ಕೂಡ 21/10/25 ಚಿತ್ತಾ ನಕ್ಷತ್ರದಲ್ಲಿ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾ ಇರತಕ್ಕಂತಹ ಚಂದ್ರನಿಂದ ಕನ್ಯಾ ಮತ್ತು ತುಲಾ ರಾಶಿಯ ಮಧ್ಯಭಾಗದಲ್ಲಿ ಈ ಒಂದು ಅಮಾವಾಸ್ಯೆ ಘಟಿಸುತ್ತಿದೆ. ಕನ್ಯಾ ರಾಶಿಯ ಅಧಿಪತಿಯಾದಂತಹ ಬುಧ ಗ್ರಹನು ಕನ್ಯಾ ರಾಶಿಯಿಂದ ತುಲಾ ರಾಶಿಯನ್ನು ಪ್ರವೇಶಿಸಿ ತುಲಾ ರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ. ಆಶ್ವಯುಜ ಮಾಸದಲ್ಲಿ ಹಣಕಾಸಿನ ವ್ಯವಹಾರ, ಕೌಟುಂಬಿಕ ವ್ಯವಹಾರ ಮತ್ತು ಮಿತ್ರಕ್ಷೇತ್ರಗಳ ಸಹಕಾರ ಇತ್ಯಾದಿಗಳು ಅತಿ ಮುಖ್ಯವಾಗಿ ಲಭ್ಯವಾಗಿ ಅತ್ಯುತ್ತಮವಾದ ಲಾಭವನ್ನು ಪಡೆಯುವಂಥ ಮಹಾಯೋಗ ಆಶ್ವಯುಜ ಮಾಸದಲ್ಲಿ ಇಲ್ಲಿ ಕಂಡು ಬರ್ತಿರುವಂಥದ್ದು. ಹಾಗೆಯೇ ರಾಶಿಯಿಂದ ಏಕಾದಶವನ್ನು ಪ್ರವೇಶ ಮಾಡ್ತಿರುವ ದಶಮದಲ್ಲಿರುವ ಗುರುವು ಉದ್ಯೋಗದಲ್ಲಿ ಅತ್ಯಂತ ಉನ್ನತಿಯನ್ನು ಮತ್ತು ಮಹಾಲಾಭವನ್ನು ಉಂಟು ಮಾಡುವಂತಹ ಮಹಾಯೋಗ. ತಾಯಿ ತಂದೆಯ ಅನುಗ್ರಹ ಮತ್ತು ಕುಲದೇವತಾ ಅನುಗ್ರಹವನ್ನು ನೀಡುವ ಗುರುಗ್ರಹವು ಈ ಒಂದು ಆಶ್ವಯುಜ ಮಾಸದಲ್ಲಿ ನಿಮಗೆ ಸಮಸ್ತ ವಿಧವಾದ ದೈವ ಬಲವನ್ನು ಸೃಷ್ಟಿ ಮಾಡ್ತಾ ಇದೆ. ಆದರೆ ಕನ್ಯಾ ರಾಶಿಯಲ್ಲಿ ಶುಕ್ರನು ಪ್ರವೇಶ ಮಾಡಿದ ನಂತರದಲ್ಲಿ ಅನೇಕ ವಿಧವಾದ ಖರ್ಚು, ಅತಿಯಾದಂತಹ ಹಣಕಾಸಿನ ವ್ಯವಹಾರದ ದುರ್ಬಳಕೆ ಇತ್ಯಾದಿಗಳು ಉಂಟಾಗಬಲ್ಲದು. ಅಂದರೆ ಕೈಯಲ್ಲಿರುವ ಹಣವನ್ನು ಕೆಟ್ಟದ್ದಕ್ಕೆ ಉಪಯೋಗಿಸುವಂತಹ ಯೋಗವು ಕಂಡುಬರುವುದರಿಂದ ಅತಿ ಉತ್ತಮವಾದಂತಹ ಚಿಂತನೆಯೊಂದಿಗೆ ಹಣದ ಖರ್ಚನ್ನು ನಿಭಾಯಿಸುವುದು ಅತಿ ಮುಖ್ಯವಾದಂತಹ ಅಂಶವಾಗಿದೆ. ಹಾಗೆಯೇ ಸಪ್ತಮದಲ್ಲಿ ಶನಿ ಇರತಕ್ಕಂಥದ್ದು ಸಮಸಪ್ತಕ ಶನಿ ಆಗಿದ್ದರಿಂದ ಗಂಡ ಹೆಂಡತಿಯರ ಮಧ್ಯದಲ್ಲಿ ಈ ಹಣಕಾಸಿನ ವಿಚಾರ ಮತ್ತು ಕೌಟುಂಬಿಕ ವಿಚಾರ ಮತ್ತು ಕೌಟುಂಬಿಕ ಸ್ತ್ರೀಯರ ವಿಚಾರದಿಂದಾಗಿ ಅನೇಕ ಮನಸ್ತಾಪಗಳು ಉಂಟಾಗಬಹುದು. ಅದರ ಬಗ್ಗೆ ಬಹಳ ಎಚ್ಚರಿಕೆಯನ್ನು ಇಡಬೇಕಾದ ಅಗತ್ಯ ಇದೆ. ಹಾಗಾಗಿ ನಿಮ್ಮ ಕುಟುಂಬದ ಸ್ತ್ರೀಯರ ವಿಚಾರವನ್ನು ಎತ್ತಿಕೊಂಡು ಗಂಡ ಹೆಂಡತಿ ಜಗಳ ಮಾಡಿಕೊಂಡ್ರೆ ನಿಮ್ಮ ದಾಂಪತ್ಯದಲ್ಲಿ ವಿರಸ ಬರಬಹುದು. ಅದು ದೋಷಯುಕ್ತವಾಗಿರುತ್ತದೆ. ನಿಮ್ಮ ಜಾತಕವನ್ನು ಅನುಸರಿಸಿ, ನಿಮ್ಮ ಮನೆಯ ಪರಿಸ್ಥಿತಿಯನ್ನು ಅನುಸರಿಸಿ ಕೆಲವೊಂದಿಷ್ಟು ಫಲಗಳನ್ನು ಹೇಳಬೇಕಾದ ಪರಿಸ್ಥಿತಿ ಇರ್ತದೆ. ಜಾತಕವಿಲ್ಲದಿದ್ದವರಿಗೆ ಪ್ರಶ್ನೆ ಮಾರ್ಗದ ಮೂಲಕ ಹೇಳುವಂಥ ಅನಿವಾರ್ಯತೆ ಖಂಡಿತ ಕಂಡುಬರುತ್ತದೆ. ಆದರೆ ಈ ಒಂದು ಆಶ್ವಯುಜ ಮಾಸದಲ್ಲಿಯ ಬುಧ ಗ್ರಹನು ಕುಜ ರವಿಯುತನಾಗಿಯೂ ದ್ವಿತೀಯದಲ್ಲಿ ಇರತಕ್ಕಂಥದ್ದು ಅತಿ ದೊಡ್ಡ ಮಹಾಯೋಗ. ನಿಮ್ಮ ನೈಪುಣ್ಯಕ್ಕೆ ಅತಿ ಮಹಾ ಫಲ ಸಿಗುವಂಥ ಯೋಗ ಇದ್ದು, ಇಲ್ಲಿ ಕನ್ಯಾ ರಾಶಿಯಿಂದ ಚತುರ್ಥಾಧಿಪತಿಯು ಗುರುವು ಏಕಾದಶದಲ್ಲಿದ್ದರಿಂದ ಅನೇಕ ವಿಧವಾದ ಭೂ ವ್ಯವಹಾರಗಳಲ್ಲಿ ಮತ್ತು ಮನೆ ಕಟ್ಟುವ ವಿಚಾರಗಳಲ್ಲಿ, ರಿಯಲ್ ಎಸ್ಟೇಟ್ ಇತ್ಯಾದಿಗಳಿಗೆ ಅತಿ ದೊಡ್ಡ ಉದ್ಯಮವಾಗಿ ಪರಿಣಮಿಸುವಂಥದ್ದು ಕಂಡುಬರ್ತಾ ಇದೆ. ಹಣಕಾಸನ್ನು ಇನ್ವೆಸ್ಟ್ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇನ್ವೆಸ್ಟ್ ಮಾಡಬೇಕು. ಹಾಗೆಯೇ ಷೇರು ಮಾರ್ಕೆಟಲ್ಲೂ ಕೂಡ ಇದು ಅತಿ ಉತ್ತಮವಾದ ಫಲದಾಯಕವಾದರೂ ಕೂಡ ಶುಕ್ರನ ನೀಚತ್ವದಿಂದ ಇಲ್ಲಿ ಅನೇಕ ವಿಧವಾದಂತಹ ಮಾರ್ಗದರ್ಶನವಿಲ್ಲದೆ ಹೂಡುವ ಹೂಡಿಕೆ ಸಂಪೂರ್ಣವಾಗಿ ನಷ್ಟಕ್ಕೆ ಕಾರಣವಾಗಬಹುದು. ಅದಕ್ಕಾಗಿ ದುರ್ಗಾದೇವಿಯ ಆರಾಧನೆ, ಆಂಜನೇಯ ಆರಾಧನೆ, ಶಿವಾರಾಧನೆ ಮತ್ತು ಲಕ್ಷ್ಮೀನಾರಾಯಣನ ಆರಾಧನೆಯ ಮೂಲಕ ಮತ್ತು ಗುರು ಹಿರಿಯರ ಮಾರ್ಗದರ್ಶನದ ಮೂಲಕ ಷೇರು ಮಾರ್ಕೆಟಲ್ಲಿ ನೀವು ನಿಮ್ಮ ಹಣವನ್ನು ವಿನಿಯೋಗಿಸಬಹುದು.
ಮತ್ತು ನಿಮ್ಮ ಜಾತಕಕ್ಕೆ ತಕ್ಕಂತೆ ಯಾವ ರೀತಿಯಾದ ಆರಾಧನೆ ಬೇಕೆಂಬುದು ನಿರ್ಧರಿಸಿ ಆರಾಧಿಸಿದಾಗ ಸರಿಯಾದ ಫಲವನ್ನು ಅನುಭವಿಸಲು ನಿಮಗೆ ಸಾಧ್ಯವಾಗಬಲ್ಲದು. ಇನ್ನು ರಾಶಿಯಿಂದ ತೃತೀಯಾಧಿಪತಿಯಾದ ಕುಜನು ರಾಶ್ಯಾಧಿಪತಿಯ ಜೊತೆಗಿರುವುದರಿಂದ ಭೂ ವ್ಯವಹಾರ, ಬಂಗಾರದ ವ್ಯವಹಾರ ಇತ್ಯಾದಿಗಳಲ್ಲಿ ಅತಿ ದೊಡ್ಡ ಲಾಭವನ್ನು ತಂದುಕೊಡುವ ಎಲ್ಲ ಲಕ್ಷಣಗಳು ಇದ್ದು, ಶಶಿಮಂಗಳ ಯೋಗದಿಂದಲೂ ಕೂಡ ನಿಮಗೆ ಅತಿ ದೊಡ್ಡ ಲಾಭವಾಗುವಂತಹ ಯೋಗ ಇದೆ. ಏಕಾದಶಾಧಿಪತಿಯಾದ ಚಂದ್ರನ ಪೌರ್ಣಿಮೆ ಎನ್ನುವುದು ಮೇಷರಾಶಿಯಲ್ಲಾಗಿ ತೃತೀಯಾಧಿಪತಿಯ ಒಂದು ದೃಷ್ಟಿಯುಕ್ತನಾದ ಚಂದ್ರಮನಿಂದ ಶಶಿಮಂಗಳ ಯೋಗ ರಾಶ್ಯಾಧಿಪತಿಯ ಜೊತೆಗೆ ಆಗುವುದರಿಂದ ಭೂ ವ್ಯವಹಾರಗಳಲ್ಲಿ ಮತ್ತು ಈ ಪಿತೃವರ್ಗದ ಭೂ ವ್ಯವಹಾರಗಳಲ್ಲಿ, ಅಣ್ಣ ತಮ್ಮನ ಭೂ ವ್ಯವಹಾರಗಳಲ್ಲಿ ಯಶಸ್ಸು ಕಾಣುವ ಲಕ್ಷಣಗಳಿವೆ. ಕನ್ಯಾ ರಾಶಿಯಿಂದಲೇ ಅಲ್ಲಿ ಚಿತ್ತಾ ನಕ್ಷತ್ರದ ಕೊನೆಯ ಪಾದದಲ್ಲಿ ಅಮಾವಾಸ್ಯೆ ಸೃಷ್ಟಿಯಾಗುವುದರಿಂದ ಅಧ್ಯಾತ್ಮ ಯೋಗವು ಕೂಡ ಕನ್ಯಾ ರಾಶಿಯವರಿಗೆ ಅತಿ ಸುಲಭವಾಗಿ ಸಾಧನಾ ಯೋಗವಾಗಿ ಪರಿಣಮಿಸಲಿದ್ದು, ಅದನ್ನು ಸದ್ಬಳಕೆ ಮಾಡಿಕೊಂಡಲ್ಲಿ ಗುರುವಿನ ಏಕಾದಶತೆಯಿಂದ, ಉತ್ತಮ ಗುರು ಮಾರ್ಗದರ್ಶನದಿಂದ ಜೀವನದಲ್ಲಿ ಅತಿ ದೊಡ್ಡ ಶಾಂತಿಯನ್ನು ನೆಮ್ಮದಿಯನ್ನು ಪಡೆಯುವತ್ತ ಆತ್ಮ ಅವಲೋಕನ ಮಾಡಿಕೊಂಡು ಆತ್ಮ ಸಾಕ್ಷಾತ್ಕಾರದೆಡೆಗೆ ನಡೆಯುವಂತಹ ಮಹಾಯೋಗ ಕೂಡ ಕನ್ಯಾ ರಾಶಿಯವರಿಗೆ ಈ ಒಂದು ಆಶ್ವಯುಜ ಮಾಸ ಸಂಪೂರ್ಣವಾಗಿ ಸಹಕಾರ ಮಾಡಬಲ್ಲದು. ಅದೇ ರೀತಿಯಾಗಿ ಚತುರ್ಥಾಧಿಪತಿಯಾದಂತಹ ಗುರುವಿನ ಏಕಾದಶ ಹಾಗೆ ಸಪ್ತಮಾಧಿಪತಿಯಾದಂತಹ ಗುರುವಿನ ಏಕಾದಶದಿಂದ ಮನೆ ಕಟ್ಟುವ ನಿಟ್ಟಿನಲ್ಲಿ ಗಂಡ ಹೆಂಡತಿಯರ ಇಬ್ಬರ ಜಾತಕವು ಪರಸ್ಪರ ಪೂರಕವಾಗಿ ಉತ್ತಮವಾದ ಭವ್ಯವಾದ ಮನೆಯ ನಿರ್ಮಾಣ ಯೋಗ ಕೂಡ ಕಂಡುಬರುತ್ತದೆ. ಆದರೆ ಇಂತಹ ಸಂದರ್ಭದಲ್ಲಿ ಸರಿಯಾದ ಮಾರ್ಗದರ್ಶನವಿಲ್ಲದೆ ಖರ್ಚು ಹೆಚ್ಚಾಗುವ ಲಕ್ಷಣಗಳು ನೀಚ ಶುಕ್ರನಿಂದ ಇರುವುದರಿಂದ ಲಕ್ಷ್ಮೀನಾರಾಯಣನ ಆರಾಧನೆ ಅಗತ್ಯ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೋದರೆ ಪ್ಲೇ ಲಿಸ್ಟಿನಲ್ಲಿ ಶುಕ್ರವಾರದ ಲಕ್ಷ್ಮಿ ಎನ್ನುವಲ್ಲಿ ಲಕ್ಷ್ಮೀನಾರಾಯಣ ಅಷ್ಟೋತ್ತರ ಲಭ್ಯವಿದ್ದು ಅದನ್ನು ಪ್ಲೇ ಮಾಡಿ ಅದರ ಜೊತೆಗೆ ನಿತ್ಯ ಸಂಜೆ ಶುಕ್ರವಾರವನ್ನು ಬಿಡದೆ ಪ್ರತಿನಿತ್ಯವೂ ಕೂಡ ಅಷ್ಟೋತ್ತರವನ್ನು ಕುಂಕುಮದಿಂದ ಮಾಡ್ತಾ ಆ ಕುಂಕುಮವನ್ನು ಗಂಡ ಹೆಂಡತಿ ಹಚ್ಚಿಕೊಂಡು ಮನೆ ಕಟ್ಟುವ ವ್ಯವಹಾರಾದಿಗಳಿಗೆ ಹೊರಟಾಗ ಶುಭ ಫಲ ಉಂಟಾಗಬಲ್ಲದು. ಪಂಚಮಾಧಿಪತಿಯ ಶನಿಯು ಸಪ್ತಮದಲ್ಲಿರುವುದರಿಂದ ಅನೇಕ ವಿದ್ಯಾರ್ಥಿಗಳಿಗೆ, ವಿದ್ಯಾ ಇಚ್ಛುಕರಿಗೆ ದೀರ್ಘಕಾಲಿಕವಾದ ಅಧ್ಯಯನ ಯೋಗದ ಜೊತೆಗೆ ವಿದೇಶಿ ಯೋಗಗಳು ಅತ್ಯಂತ ಪ್ರಬಲವಾಗಿ ಉತ್ತಮ ರೀತಿಯಲ್ಲಿ ಕಂಡುಬರುತ್ತಿವೆ. ಒಂದು ವಿದ್ಯಾ ಸಾಧನಾ ಯೋಗ ಆಗಬಹುದು, ವಿದ್ಯೆಗಾಗಿ ಹಣವನ್ನು ಖರ್ಚು ಮಾಡುವಂತಹ ಅನಿವಾರ್ಯತೆ ಸೃಷ್ಟಿಯಾಗಬಹುದು. ಅದಕ್ಕೆ ಸಂಪೂರ್ಣವಾಗಿ ಉತ್ತಮ ಸಾಧನಾ ಯೋಗವು ಲಭ್ಯವಾಗುವುದರಿಂದ ಇದು ಅತಿ ಉತ್ತಮವಾದ ಆಶ್ವಯುಜ ಮಾಸ ವಿದ್ಯಾರ್ಥಿಗಳಿಗೆ ಕೂಡ. 6ನೇ ಮನೆಯಲ್ಲಿ ರಾಹು ಇರುವುದರಿಂದ ಅನೇಕ ಅಜಾತ ಶತ್ರುಗಳು, ಅಂದರೆ ನೀವು ಅಜಾತ ಶತ್ರುಗಳಾಗಿದ್ದು ನಿಮಗೆ ಕೂಡ ಶತ್ರುಗಳು ಯಾರಿಲ್ಲ ಅಂತ ಭಾವಿಸಿದ್ದರೂ ಕೂಡ ಶತ್ರುಗಳು ಹುಟ್ಟುವಂತಹ ಸಾಧ್ಯತೆಗಳು ಈ ರಾಹುವಿನಿಂದ ಈ ಒಂದು ಮಾಸದಲ್ಲಿ ಕಂಡುಬರುತ್ತೆ. ಹಾಗಾಗಿ ಯಾರಲ್ಲಿಯೂ ಏನೇ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡುವುದು ಒಳ್ಳೆಯದು. ನಿಮ್ಮ ಯಶಸ್ಸನ್ನು ಕಂಡು ಕೂಡ ಅನೇಕರು ನಿಮ್ಮ ಶತ್ರುತ್ವವನ್ನು ಕಾಣಬಹುದು. ಹಾಗೆಯೇ ಅಧಿಪತಿಯಾದಂಥ ಗುರುವು ದಶಮದಿಂದ ಏಕಾದಶಕ್ಕೂ, ಸಪ್ತಮದಲ್ಲಿ ಶನೀಶ್ವರನು ಇರುವುದರಿಂದ ಉದ್ಯೋಗದಲ್ಲಿ ಅತ್ಯಂತ ಉನ್ನತವಾದ ಮತ್ತು ದೀರ್ಘಕಾಲಿಕವಾದ ಅತ್ಯಂತ ಯಶಸ್ಸನ್ನು ಪಡೆಯುವ ಉದ್ಯೋಗಗಳನ್ನು ಮಾಡಲು ಪ್ರಾರಂಭಿಸುವಂತಹ ಮಹಾಯೋಗ ಆಶ್ವಯುಜ ಮಾಸದಲ್ಲಿ. ಅದೇ ರೀತಿಯಾಗಿ ಅಷ್ಟಮಾಧಿಪತಿಯು ಕುಜನು ದ್ವಿತೀಯದಲ್ಲಿದ್ದು ಆ ಅಷ್ಟಮದಲ್ಲಿ ಪೌರ್ಣಿಮೆಯ ಸಂಭವ ಆಗ್ತಾ ಇರೋದ್ರಿಂದ ಮಾನಸಿಕ ಒತ್ತಡಗಳಿದ್ದರೆ ಗುರುವಿನ ಅನುಗ್ರಹದಿಂದ ಧನಾತ್ಮಕ ಚಿಂತನೆಯಿಂದ ಈ ಮಾನಸಿಕ ಒತ್ತಡದಿಂದ ಹೊರಬರಲು ಸದವಕಾಶ ಈ ಒಂದು ಆಶ್ವಯುಜ ಮಾಸ. ಗುರು ಮಂತ್ರ ಉಪದೇಶವನ್ನು ಪಡೆದು ನಾವು ಗುರು ಮಂತ್ರ ಉಪದೇಶವನ್ನು ಕೊಡ್ತೇವೆ. ಅದನ್ನು ಗುರುಕುಲ ಪದ್ಧತಿಯ ಮೂಲಕ ನಾವು ಕೊಡುವುದರಿಂದ ಯಥಾಕ್ರಮವಾಗಿ ಅದನ್ನು ಪಡೆದು ನೀವು ಆ ಗುರು ಮಂತ್ರವನ್ನು ಹೇಳುತ್ತಾ ಪಠಿಸ್ತಾ ಕ್ರಮವಾಗಿ ಮಾಡ್ತಾ ಬಂದರೆ ಇನ್ನೂ ಕೂಡ ಈ ಅಷ್ಟಮಾಧಿಪತಿಯ ದೋಷ ಹೋಗಿ ಮತ್ತು ನಿತ್ಯ ತಾಯಿ ತಂದೆಗೆ ನಮಸ್ಕಾರ ಮಾಡೋದ್ರಿಂದ, ಅದರಲ್ಲೂ ವಿಶೇಷವಾಗಿ ತಾಯಿಯ ನಮಸ್ಕಾರ, ತಾಯಿಯ ಅನುಗ್ರಹದಿಂದ ಈ ರಾಶಿಯವರಿಗೆ ಮುಂದೆ ಮಾನಸಿಕ ಒತ್ತಡ ಕಡಿಮೆಯಾಗುವ ಲಕ್ಷಣಗಳು ಕಂಡುಬರ್ತವೆ. ಭಾಗ್ಯಾಧಿಪತಿಯಾದಂತಹ ಶುಕ್ರನು ರಾಶಿಯಲ್ಲಿ ಇದ್ದರೂ ಕೂಡ ನೀಚನಾಗಿದ್ದರಿಂದ ಕುಲದೇವತಾ ಆರಾಧನೆಯನ್ನು ಸರಿಯಾಗಿ ಮಾಡದಿದ್ದಲ್ಲಿ ಕುಲದೇವತಾ ಕೋಪಕ್ಕೆ ಒಳಗಾಗುವ ಲಕ್ಷಣ ಇರುವುದರಿಂದ ಕುಲದೇವತಾ ಆರಾಧನೆಯನ್ನು ಭಕ್ತಿಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಬೇಕಾಗಿ ವಿನಂತಿ. ದಶಮದಲ್ಲಿಯೇ ಗುರುವಿದ್ದು, ಗುರುವು ದಶಮಾಧಿಪತಿಯು ಬುಧನು ದ್ವಿತೀಯದಲ್ಲಿರುವುದರಿಂದ ಅತಿ ದೊಡ್ಡ ಯೋಗ ಉದ್ಯೋಗದಲ್ಲಿ ನಿಮಗೆ. ಏಕಾದಶದಲ್ಲಿ ಗುರು ಸಂಚಾರ ಕೂಡ ಮಹಾಲಾಭವನ್ನು ಉಂಟು ಮಾಡ್ತಾನೆ. ಏಕಾದಶಾಧಿಪತಿಯು ರಾಶಿಯಲ್ಲಿ ಅಮಾವಾಸ್ಯೆಯನ್ನು ಸೃಷ್ಟಿಸುತ್ತಿರುವುದರಿಂದ ಅಧ್ಯಾತ್ಮ ಯೋಗ ಕೂಡ ನಿಮ್ಮದು. ಮನಸ್ಸು ಸಂಪೂರ್ಣವಾಗಿ ಶಾಂತವಾಗುವ ಯೋಗ, ಉತ್ತಮ ನೆಮ್ಮದಿಯನ್ನು ಪಡೆಯುವ ಯೋಗ ಇದಾಗಿದೆ. ವ್ಯಯಸ್ಥ ರವಿಯು ದ್ವಿತೀಯದಲ್ಲಿ ಬರುವುದು ಉತ್ತಮವಾದಂತಹ ಫಲದಾಯಕವಾಗಿದ್ದು, ರಾಶಿಯಲ್ಲಿ ರವಿ ಶುಕ್ರರು ಕೆಲವು ದಿನ ಸಂಚಾರ ಮಾಡುವುದರಿಂದ ಅನೇಕ ವಿಧವಾದಂತಹ ರೋಗ ಬಾಧೆಗಳಿಂದ ದೂರವಾಗುವ ಯೋಗ.
ಸಮಸ್ತ ವಿಧವಾದಂತಹ ಶುಭ ಫಲಗಳು ಆಶ್ವಯುಜ ಮಾಸದಲ್ಲಿ ನಿಮಗೆ ನೀಡುವ ಎಲ್ಲ ಲಕ್ಷಣಗಳು ಕೂಡ ಇಲ್ಲಿ ಕಂಡುಬರುತ್ತಿವೆ. ಆಶ್ವಯುಜ ಮಾಸ ನಿಮಗೆ ಸಂಪೂರ್ಣವಾಗಿ ಉತ್ತಮ ಫಲವನ್ನು ನೀಡಿ ಉತ್ತಮವಾದ ಜೀವನದ ತಿರುವು ಉಂಟಾಗಿ ಜೀವನದಲ್ಲಿ ಸಂಪೂರ್ಣ ಯಶೋಮಯ ಮಾರ್ಗ ನಿಮ್ಮದಾಗಲಿ ಎಂಬುದಾಗಿ ದೇವರಲ್ಲಿ ನಾವು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ. ಆಶ್ವಯುಜ ಮಾಸದ ಮುಖ್ಯವಾದ ಸಂದೇಶ ಹೇಳುವ ಮೊದಲು ಒಂದೆರಡು ಮಾತುಗಳು. ಮಿತ್ರರೇ, ನಮ್ಮ ಚಾನಲನ್ನು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ. ಹಾಗೆಯೇ ಶೇರ್ ಮಾಡುವ ಮೂಲಕವಾಗಿ ನಮ್ಮ ಈ ಉತ್ತಮ ಮಾಹಿತಿಯ ವಿಡಿಯೋಗಳನ್ನು ಎಲ್ಲರಿಗೂ ಕೂಡ ಹಂಚಬೇಕಾಗಿ ವಿನಂತಿ. ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕವಾಗಿ ನಮ್ಮ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಲಭ್ಯವಾಗುವಂತೆ ಕಲ್ಪಿಸಿಕೊಳ್ಳಿ ಎಂಬ ವಿನಂತಿಯ ಜೊತೆಗೆ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಈ ಕಮೆಂಟ್ಗಳನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಮತ್ತು ಮುಖ್ಯವಾದ ವಿಷಯಕ್ಕೆ ಬರ್ತೇನೆ ಮಿತ್ರರೇ. ಈ ಕಾಲಘಟ್ಟದ ವಿದ್ಯಾರ್ಥಿಗಳಲ್ಲಿ ನಿರಾಸೆ ಹತಾಶಗಳು ಹೆಚ್ಚುತ್ತಿದ್ದು ಸಂಸ್ಕಾರದ ಪ್ರಮಾಣವೂ ದಿನೇ ದಿನೇ ಕುಗ್ಗುತ್ತಿದ್ದು ಅವರ ಉತ್ತಮ ಯಶಸ್ಸಿನ ದಾರಿ ದುರ್ಗಮವಾಗುತ್ತಿದೆ. ಅಂತೆಯೇ ವಿವಾಹ ಸಮಯಕ್ಕೆ ಕಾಲಿಡುತ್ತಿರುವ ಯುವಕ ಯುವತಿಯರು ಕಾಲಘಟ್ಟದ ಅನಿವಾರ್ಯತೆಯ ಹೊಡೆತಕ್ಕೆ ಸಿಲುಕಿ ಜೀವನ ನಿರೂಪಣೆಯ ದಾರಿಯಲ್ಲಿ ಭಯ ಆತಂಕಗಳಿಗೆ ಸಿಲುಕಿ ತ್ರಿಶಂಕು ಜೀವನ ನಡೆಸುತ್ತಾ ಇತ್ತ ದೇವರನ್ನು ಜ್ಯೋತಿಷವನ್ನು ನಂಬಲಾಗದ ಸ್ಥಿತಿಯಲ್ಲೂ ಅತ್ತ ಜಾಬ್ ಪಡೆದುಕೊಳ್ಳುವಲ್ಲಿ ಮತ್ತು ಅದರಲ್ಲಿ ಯಶಸ್ಸನ್ನು ಪಡೆಯುವಲ್ಲಿ ಹಿನ್ನಡೆ ಪಡೆದು ಜೀವನವನ್ನು ಅರ್ಥಹೀನವನ್ನಾಗಿ ಮಾಡಿಕೊಳ್ಳುವತ್ತ ದಿಗ್ಭ್ರಮೆಗೆ ಸಿಲುಕಿರುವುದು ಕಹಿ ಸತ್ಯ. ತಮ್ಮ ಮಗಳು ಮತ್ತು ಮಗ ಇದನ್ನೆಲ್ಲ ನಂಬುವುದಿಲ್ಲ ಸ್ವಾಮಿ ಎನ್ನುವರು ನಮ್ಮಲ್ಲಿ ಅವರನ್ನು ಕರೆದುಕೊಂಡು ಬನ್ನಿ. ಅವರು ಖಂಡಿತ ಕೆಟ್ಟವರಲ್ಲ. ಅವರು ನಿಮ್ಮ ಮಕ್ಕಳು ಕಾಲಘಟ್ಟದ ಪರಿಣಾಮಕ್ಕೆ ಒಳಗಾಗಿರುತ್ತಾರೆ. ಸರಿಯಾದ ಅರಿವು ಮೂಡಿಸಿ ಸರಿಯಾದ ಮಾರ್ಗದರ್ಶನ ನೀಡಿ ಅವರ ಬಾಳು ಬೆಳಕಾಗುವಂತೆ ಮಾಡೋಣ. ಬನ್ನಿ, ಕೈ ಜೋಡಿಸಿ. ಅಂತೆಯೇ ಇವತ್ತಿನ ಸಮಾಜದಲ್ಲಿ ಅದೆಷ್ಟು ಅಧ್ಯಯನ ಮಾಡಿ ಉತ್ತಮವಾದಂತಹ ಜಾಬಲ್ಲಿ ಇದ್ದು ಉತ್ತಮವಾದ ಧನವನ್ನು ಸಂಗ್ರಹಿಸುತ್ತಿದ್ದರೂ ಕೂಡ ನೆಮ್ಮದಿ ಇಲ್ಲದೇ ಇರುವಂತಹ ಜೀವನವನ್ನು ಸಾಗಿಸುತ್ತಿರುವವರ ಸಂಖ್ಯೆ ಹೆಚ್ಚುತ್ತಿರುವುದು ನಿರಾಶಾದಾಯಕ. ಅಂತಹ ಯಾವುದೇ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಮ್ಮನ್ನು ಭೇಟಿಯಾಗಿ ಸರಿಯಾದ ಮಾರ್ಗದರ್ಶನ ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು ಮಿತ್ರರೇ.